ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ವೀಕ್ಷಕರು ಸ್ವಲ್ಪ ಮುಂದೆ ಓಡಿಸಿ ಸ್ಟೋರಿನ ಬೇಜಾರಾಗ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಇವಾಗ ಈ ಗಿರ್ಜಿಂಬೆ ರೇಖಾ ಜೀವನದ ಕತೆ ಅಂತ ಇರೋದನ್ನ ಗಿರ್ಜಿಂಬೆ ಜೀವನದ ಕತೆ ಅಂತ ಮಾಡಿರಿ. ಅದರಲ್ಲಿ ರೇಖಾ ಜೀವನನೂ ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತೆ. ಯಾಕಂದರೆ ಗಿರ್ಜಿಂಬೆ ಜೀವನ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ನಮ್ಮ ವೀಕ್ಷಕರು. ಅದಕ್ಕೇ ಅದನ್ನೇ ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಈ ರೀತಿಯೇ ಹಾಕ್ರಿ ಟೈಟ್ಲ ಅಂತ ಹೇಳಿ. ಅದಕ್ಕೆ ಆ ರೀತಿಯೇ ಗಿರ್ಜಿಂಬೆ ಜೀವನದ ಕತೆ ಅಂತ ಹೇಳಿ ಟೈಟ್ಲ್ ಹಾಕಿದ್ದೀವಿ. ಹಾಗೆ ಇದನ್ನು ಸ್ವಲ್ಪ ಒಂದು 5 ತಿಂಗಳು ಮುಂದೆ ಓಡಿಸಿದ್ದೀವಿ ಸ್ಟೋರಿನ. ನಮ್ಮ ವೀಕ್ಷಕರೆಲ್ಲ ಹೇಳ್ತಾ ಇದ್ರಲ್ಲ, ಒಂದು 5 ತಿಂಗಳು 1 ವರ್ಷ ಮುಂದೆ ಓಡಿಸ್ರಿ ಅಂತ. 1 ವರ್ಷ ಮುಂದೆ ಓಡಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಒಂದು 5 ತಿಂಗಳು ಮುಂದೆ ಓಡಿಸ್ತೀವಿ. ರಚ್ಚುಗೆ ಗಂಡು ಪಾಪು ಆಗಿದೆ, ಕೆಂಪಿಗೆ ಹೆಣ್ಣು ಪಾಪು ಆಗಿದೆ. ವೇದ ಇಷ್ಟಪಟ್ಟಿರೋ ಹಾಗೇ ಹೆಣ್ಣು ಪಾಪು ಆಗಿದೆ. ಗಿರ್ಜಿಂಬೆ ದಿನ ಈಗ ಡೆಲಿವರಿ ಟೈಮ್, ತುಂಬ ಗರ್ಭಿಣಿ ಆಗಿದ್ದಾಳೆ ಗಿರ್ಜಿಂಬೆ. ಇವಾಗ ಡೆಲಿವರಿ ಟೈಮು ಬೆಳಗ್ಗೆನೋ ಸಾಯಂಕಾಲವನ್ನ ಆಗೈತೆ. ಇನ್ನು ಏನೇನು ಆಗ್ತೈತೆ ಏನು ಎತ್ತ ಅಂತ ಹೇಳಿ ನೋಡೋಣ. ಒಂದು 5 ತಿಂಗಳು ಸ್ಟೋರಿ ಮುಂದೆ ಹೋಗಿದೆ. ನಮ್ಮ ವೀಕ್ಷಕರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಬೇಕು ಈ ಸ್ಟೋರಿಗೆ. 4 ಜನ ಹೆಣ್ಮಕ್ಳು ಸ್ಟೋರಿಗೆ ಅಷ್ಟು ಸಪೋರ್ಟ್ ಮಾಡಿದಷ್ಟು ಈ ಸ್ಟೋರಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ. ದಯವಿಟ್ಟು ನಮ್ಮ ವೀಕ್ಷಕರೆಲ್ಲ ಸಪೋರ್ಟ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ನೀವು ಎಲ್ಲ ಸಪೋರ್ಟ್ ಮಾಡಿದ್ರೇ ನಾವಿನ್ನೂ ಹೆಚ್ಚು ವೀಡಿಯೋಗಳು ಮಾಡೋದಕ್ಕೆ ಅನುಕೂಲ ಆಗೋದು. ನಿಜವಾಗ್ಲೂ ಎಲ್ಲ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೈತೆ. ತುಂಬ ಖುಷಿ ಆಗ್ತೈತೆ. ನಿಮ್ಮ ಕಮೆಂಟ್ಸ್ಗಳಿಂದನ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡ್ತೀರಾ. ನೆನ್ನೆಲ್ಲ ಕೆಲವರು ಮಾಡಿದ್ರಿ. ನಿಮ್ಮ ಮಾತುಗಳನ್ನೂ ನಾವು ತಗೊಳ್ತೀವಿ. ನಮ್ಮ ವೀಕ್ಷಕರು ಹೇಳಿದ್ದಾರೆ ಇದು ಸ್ವಲ್ಪ ಸ್ಟೋರಿ ಮುಂದೆ ಓಡಿಸ್ಬೇಕು ಅಂತ ಹೇಳಿದ್ದಾರೆ ಅಂದಮೇಲೆ ನಾವು ಅವ್ರಿಗೆ ಸ್ವಲ್ಪ ಅವ್ರ ಮಾತು ಕೇಳಬೇಕಲ್ಲ. ನೋಡ್ತಾ ಇರ್ತಾರಲ್ಲ, ಅವ್ರಿಗೇ ಬೇಜಾರಾಗಬಾರ್ದು ಅನ್ನೋದು ಕಾರಣಕ್ಕೋಸ್ಕರ ಒಂದು 5 ತಿಂಗಳು ಸ್ಟೋರಿ ಮುಂದೆ ಓಡಿಸಿದ್ದೀವಿ. ಇವಾಗ ರಾಜಮರ ಅಡಿಕೆ ಗಿಡ ಎಲ್ಲ ಏನೇನು ಆದವು, ಅವ್ರ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ, ಶಂಭುಲಿಂಗನ ಕತೆ ಏನಾಗೈತೆ ಏನು ಎತ್ತ ಅಂತ ಹೇಳಿ ನೋಡ್ತಾ ಇರ್ರಿ. 5 ತಿಂಗಳು ಮುಂದೆ ಹೋದ ಸ್ಟೋರಿ ಇನ್ನು ಮುಂದೆ ಯಾರ್ಯಾರ ಜೀವನ ಹೇಗಾಗಿದೆ ಅಂತ ಹೇಳಿ, ರೇಖಾ ಜೀವನ ಹೇಗಾಗಿದೆ, ಇನ್ನೂ ರಾಜಮ್ಮವ್ರ ಮನೆ ಜೀವನ ಹೇಗಾಗಿದೆ ಅಂತ ಹೇಳಿ, ಮುಂದೆ ಇನ್ನೂ ಏನೇನಾಗಿದೆ ಅಂತ ಹೇಳಿ ನೋಡ್ತಾ ಇರಿ. ಕಿಟ್ಟಪ್ಪರ ಮನೆದಿನ್ನೂ ಏನಾಗಿದೆ, ಅಲ್ಲಿ ಯಾವ್ಯಾವ ರೀತಿ ಆಗಿದೆ ಅಂತ ಹೇಳಿ. ಒಟ್ಟಿನಲ್ಲಿ ಗಂಡು ಪಾಪು ಹೆಣ್ಣು ಪಾಪು ಆಗಿದೆ. ರಚ್ಚು ಗಂಡು, ಕೆಂಪಿಗೆ ಹೆಣ್ಣು, ಅದೊಂದು ಆಗ್ಬಿಟ್ಟಿದೆ. ಹೆಂಗೋ ಮನೆಯಾಗೆ ಅದೊಂದು ಚೆನ್ನಾಗಿದೆ. ಇವಾಗ ಹೆಂಗೋನ ಚೆನ್ನಾಗಿ ಡೆಲಿವರಿ ಆಗಿದೆ. ನನ್ನ ಮಗಳನ್ನ ನಾವು ಕರ್ಕೊಂಡು ಹೋಗಿದ್ದೀವಿ. ಕೆಂಪಿನೂ ಹೋಗ್ಯವಳೆ. ಇವಾಗ ಅವ್ರ ಮನೆಗಿನ್ನ ಯಾವ್ಯಾವ ರೀತಿ ಪರಿಸ್ಥಿತಿ ಐತೆ ಅಂತ ಹೇಳಿ, ಕಂಬಳಿ ಜೀವನ ಏನಾಗಿದೆ ಏನು ಎತ್ತ ಅದೆಲ್ಲನ ನೋಡ್ತಾ ಇರ್ರಿ. ಏನೇನಾಗಬಹುದು, ಏನೇನಾಗಿರೋದು ಅಂತ ಹೇಳಿ, ಏನೇನಾಗಿದೆ ಅಂತ ನೋಡ್ತಾ ಇರ್ರಿ. ಏನು ಹೇಳಿರಪ್ಪ ಡಾಕ್ಟ್ರು ಸಿದ್ಲಿಂಗ? ಏನು ಹೇಳ್ತಾರಕ್ಕ, ಅದೇ ಬ್ಲಡ್ ಬೇರೆ ಕಮ್ಮಿ ಐತೆ. ಇವಾಗ ಕರ್ಕೊಂಬಂದು ಅಡ್ಮಿಟ್ ಆಗಿ ಸುಮ್ಮನೆ ಸಿಜರಿನ್ ಮಾಡಿ ತೆಗಿಸ್ಬಿಡಿ, ನಾರ್ಮಲ್ ಆಗಲ್ಲ ಅಂತ ಹೇಳ್ತವ್ರಿ. ಯಾಕಂದ್ರೆ ಇವಳು ಬೇರೆ ಮೆತ್ತನಳು, ಸುಮ್ಮನೆ ಆಪ್ರೇಷನ್ನೇ ಮಾಡ್ಸೋಣ ಅಂತ ಇದ್ದೀನಿ. ಡಾಕ್ಟ್ರು ಆಪ್ರೇಷನ್ ಮಾಡಿಸ್ರಿ ಸುಮ್ಮನೆ ಅಂತ ಹೇಳವ್ರಿ. ನಾರ್ಮಲ್ ಡೆಲಿವರಿ ಕಷ್ಟ ಆಗುತ್ತೆ ಅಂತ ಹೇಳೋರು ಕಣ್ಲಸ್ಮಕ್ಕಯ್ಯ. ಆಪ್ರೇಷನ್ ಅಂದರೆ ಭಯವಾಗುತ್ತಪ್ಪ ಸ್ವಾಮಿ. ಆಪ್ರೇಷನ್ ಅಂದರೆ ಹೆಂಗೆ ಮಾಡ್ಬೇಕು ಏನು ಎತ್ತು ಅಂತ ಹೇಳಿ ಭಯವಾದಂಗೆ ಆಗುತ್ತೆ. ಆಪ್ರೇಷನ್ ಅಂದರೆ ಅಯ್ಯಪ್ಪ ನನಗಂತೂ ಭಯವಾಗುತ್ತೆ ಕಣಿಸಿದ್ಲಿಂಗಮ್ಮ. ಹೆಂಗೆ ಮಾಡಬೇಕು ಏನೋ ಅಮ್ಮಂಗಾಗೈತೆ. ಏನಾಗಲ್ಲ ಸುಮ್ಮನಿರು ಗಿಜಿಮೆ, ಏನಾಗಲ್ಲ. ಆಪ್ರೇಷನ್ನೇ ಆಸೆ, ಒಂದು ಸಣ್ಣ ನೋವು ಇರುತ್ತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಎಲ್ಲ ನೋವ್ಯ. ನಾರ್ಮಲ್ ಡೆಲಿವರಿನೂ ನೋವೇ, ಇದು ನೋವೇ, ಎಲ್ಲ ನೋವಿಲ್ಲದು ಯಾವುದೂ ಆಗಲ್ಲ. ಎಲ್ಲ ಇದ್ದೇ ಇರುತ್ತೆ. ಡಾಕ್ಟ್ರುಗಳು ಇರ್ತವೆ, ಇಂಜೆಕ್ಷನ್ ಮಾಡ್ತಾರೆ ನೋವಿಲ್ದಂಗೆ. ಸುಮ್ಮನಿರು, ಏನಾಗಲ್ಲ. ಆಸ್ಪತ್ರೆಗೆ ಹೋಗಿ ಬಂದ್ರಲ್ಲ, ಏನು ಹೇಳಿರು ಗಿರ್ಜಿಂಬೆ? ಸುಮ್ಮನೆ ಆಪ್ರೇಷನ್ ಮಾಡಿ ಮಗ ತೆಗ್ಸಿ ಅಂತ ಹೇಳವ್ರೆ. ಅದಕ್ಕೆ ನಮ್ಮ ಅಣ್ಣ ಇರೋನು ಎಲ್ಲರೂ ಹಂಗೆ ಹೇಳಿರು, ನೀನು ಟ್ಯಾಪಟ್ ಹೇಳು, ರಕ್ತ ಬ್ಲಡ್ ಬೇರೆ ಕಮ್ಮಿ ಐತೆ, ಬ್ಲಡ್ ಹಾಕ್ತಾರೆ ಅಂತ ಹೇಳಿ ಒಂದು ಬಾಟ್ಲಿ ಬ್ಲಡ್ಡನ್ನು ಹಾಕ್ಸ್ಕೊಂಬಂದಿದ್ದೀವಿ. ಏನು ಮಾಡೋಣಕ್ಕ, ನಾನು ಏನುಂಡು ತಿಂದು ಬ್ಲಡ್ ಬರಲ್ಲ. ಅದಕ್ಕೇನೆ ಬ್ಲಡ್ ಹಾಕ್ಸ್ಕೊಂಬಂದಿದ್ದೀವಿ, ಮಾಡ್ತೀವಿ ಅಂತ ಹೇಳವ್ರೆ. ಹೋಗ್ತೀವಿ ಈಗ. ನಮ್ಮ ಅಕ್ಕೇನು ನಮ್ಮ ಅಣ್ಣ ಇರು ನಮ್ಮ ಅಮ್ಮರೆಲ್ಲ ಬರ್ತಾರೆ, ಬ್ಯಾಗ್ ತಗೊಂಡು ಹೋಗ್ತೀವಿ ಇವಾಗ. ಅಲ್ಲಿಗೆ ಹೋಗ್ಬೇಕಿಲ್ಲ ತವ್ರ ಮನೆಗೆ ನೋಡಮ್ಮ. ನೀನಂತೂ ಇರ್ಗೆ ಆಗತ್ತಕ್ಕ, ಇಲ್ಲೇ ಇದೆಯಾ ಗಂಡನ ಮನೆಗೆ. ನಾನಿದ್ದಂಗೆ ಹೇಳು. ಅಲ್ಲ ಇಲ್ಲೇ ಇದ್ರು ಹೋಗಿಲ್ವಲ್ಲ, ಅವಳು ಹಂಗೇನಿ ಹೋಗ್ತಿರ್ಲಿಲ್ಲ. ಇನ್ನೇನು ಎಲ್ಲ ಇವನೇ ಅನ್ಸಿದ್ಲಿಂಗ ಹೊಂದ್ಕೊಂಡಿರೋಳು. ಅವ್ರ ಅಕ್ಕೇನು ಸಾರ ಪಾರ ತಂದ್ಕೊಡೋಳು. ಇಲ್ಲೇ ಇದ್ಲತ್ತ ಬಿಡು. ಇನ್ನೇನು ಏರಿಕೆ ಆದ್ಮೇಲೆ ಅಲ್ಲೇ ಇರ್ತಾಳೆ. ಏನಾಗಲ್ಲಮ್ಮ, ನೀನು ಹೆದರಿಕೆ ಬೇಡ. ನಿಮ್ಮಮ್ಮ ಎಲ್ಲನ ಬಟ್ಟೆ ತಾಂಡೈತಿ. ಹೋಗ್ತೀವಿ ಕಣಲ್ಲ ಸ್ಮಕಯ್ಯ. ಇವತ್ತು ಹೋದ್ರೆ ಬೆಳಗ್ಗೆ ಮಾಡ್ತಾರೇನ, ಎಲ್ಲ ಅಡ್ಮಿಟ್ ಮಾಡ್ಕೊಂತಾರೆ ಅಂತಂತ ಇವತ್ತು ಬೈನಾಗ. ಅದೇ ಒಂದು ಬಾಟ್ಲಿ ರಕ್ತ ಬೇರೆ ಹಾಕ್ತಾರಂತ ಇವತ್ತು ಬೈನಾಗ. ಎದ್ದಕ್ಕೆ ಮಾಡ್ತಾರೆ. ಬುಧವಾರ ದಿನ ಎದ್ದಕ್ಕೆ ಆಗ್ಬಿಡುತ್ತೆ. ಆಗ್ಬಿಡುತ್ತೆ ಕಣಕ್ಕ, ಆಗ್ಬಿಡುತ್ತೆ. ಇರ್ಲಿಂಗಣ ಅಂತೂ ಭಾಳ ಸಂತೋಷವಾಗೈತಿ. ಹೆಂಗ ಮಗಳ ಹುಡ್ತಾಳೆ ಅಂತ. ಕಣಮ್ಮ. ನಾನು ಬೋಲಾಸೆಗೈನಿ. ಇವಾಗ ನೋಡು ಹೆಂಗ ನಮ್ಮ ಮೇದಪ್ಪಗೆ
ಹೆಂಗೆ ಹೆಣ್ಣು ಹುಡುಗಿನೇ ಆಗ್ಬಿಡ್ತು ಇಷ್ಟಪಟ್ಟಂಗೆ. ಎಲ್ಲ ಸೆನಕ ಇದಾರತ್ತ ಈ ರೊಚ್ಚಮ್ಮನ ಮಗನೂ ನಂಗೇನು ಎಂಥ ಸೆನಕೈತಿ ಅದೆಲ್ಲ ನೋಡಿರಿ. ಸಣ್ಣ ಹುಡುಗರನ್ನ ಸಂತೋಷ ಆಗುತ್ತೆ. ಯಾವ ಒಟ್ಟಿನಲ್ಲಿ ಸಣ್ಣ ಹುಡುಗರು ಚೆನ್ನಾಗಿದ್ರು ಸಾಕಮ್ಮ. ಹೆದರಿಕೆ ಬೇಡ, ಧೈರ್ಯವಾಗಿರು. ನನ್ನ ಆಪ್ರೇಷನ್ ಏನಾಗಲ್ಲ. ನಮ್ಮ ಅಮ್ಮನಿ ನೋಡಿ ಹೆಂಗ ದೊಡ್ಡಳ ಆಗ್ಬಿಟ್ಲು, ಏನಾಗಲ್ಲ. ಸುಮ್ಮನಿರು. ಆರಾಮಾಗಿರು, ಹೆದರಿಕೆ ಬೇಡ. ಹೆದರಿಕೆ ತಳ್ಕೊಂಡ್ರೆ ಕಮ್ಮ ಹೇಳು ಒಂದಿಟ್ಟು. ನೋಡ ನಮ್ಮ ರೇಖಾ ಮುಂದೆ ಆಪ್ರೇಷನ್ ಕೆಂಪಮ್ಮ ಒಬ್ಳೇನಿ ನಾರ್ಮಲ್. ನೋಡಮ್ಮ ಎಲ್ಲ ಇವಾಗೆಲ್ಲ ಆಪ್ರೇಷನ್ ಕೆಂಪಮ್ಮನೆ ಮೆತ್ತಂದಂಬರ್ ರೊಚ್ಚಕೈ ಹಿಂಗಿದ್ದಾನ ಕೆಂಪಮ್ಗೆನೆ ನಾರ್ಮಲಾಗಿ ಆಗ್ಬಿಡ್ತು. ಏನು ಹೆಂಗ ನೋವು ಬಂದಿತ್ತು ಕರ್ಕೊಂಡು ಹೋದ್ರು ಹೆಂಗೆ ಆಗ್ಬಿಡ್ತತ್ಲಾಗಿ. ಹೆಂಗ ಬಿಡತ್ತ, ಚೆನ್ನಾಗಿದ್ರೆ ಸಾಕು. ಬಾ ಹೋಗಣ, ಬಾ ನಿಮ್ಮ ಅಮ್ಮಯ್ರೆಲ್ಲ ರೆಡಿ ಆಗ್ಯಾರೆ. ಜರಿಗೆ ಕೈ ಮುಗ್ದು ಬಾ ಹೋಗಣ. ಇವ್ರಿಗೆ ಹೋಗ್ತಾ ಇದೀವಿ. ಹೆರಿಗೆಗೆ ಹೋಗ್ತಾ ಇದ್ದಾರೆ. ಇವತ್ತು ಡಾಕ್ಟ್ರು ಹೇಳಿದ್ರಂತೆ ಬರ್ರಿ ಅಂತ ಹೇಳಿ. ಯಾಕಂದರೆ ಇವಾಗ ನಾರ್ಮಲ್ ಆಗಲ್ಲ. ಇವಾಗೆಲ್ಲನ ಬರೀ ಸಿಜರಿನ್ನು. ಡಾಕ್ಟ್ರು ಬೇರೆ ಹೇಳ್ಯವ್ರಂತೆ. ಅದಕ್ಕೇ ಇವಳು ಬೇರೆ ಮತ್ತೆ ನೋಡಲ್ಲ, ಸುಮ್ಮನೆ ಸಿಜರಿನ್ ಮಾಡಿ ತೆಗಿಸ್ಬಿಡೋಣ ಅಂತ ಕೊಟ್ಟಿರೋ ಡೇಟು. ಆಗಾಲೇ ಒಂದು ವಾರ ಆಗೈತಿ. ಅದಕ್ಕೇ ಅವರು ಆಪ್ರೇಷನ್ ಮಾಡಿ ತೆಗಿಬೇಕು ಅಂತ ಹೇಳಿ ಹೇಳವ್ರಿ. ಇವತ್ತು ಹೋದ್ರೆ ನಾಳೆಗೆ ಮಾಡ್ತಾರಂತೆ. ಇವತ್ತು ಹೋಗಿ ಅಡ್ಮಿಟ್ ಆಗ್ಬೇಕಂತೆ. ಅದಕ್ಕೆ ಬಟ್ಟೆ ಎಲ್ಲ ತುಂಬ್ಕೊಂಡು ಹೋಗ್ತಾರೆ ಇವಾಗ. ಆಸ್ಪತ್ರೆಗೆ ಅಂತ ಪಾಪ ಆಗುತ್ತೋ ಏನೋ ಗಿರ್ಜಿಂಬಿಗೆ ಗೊತ್ತಿಲ್ಲ. ಹೆಂಗೆ ಇವಾಗ ರೊಚ್ಚ ಮುಂದೂ ಕೆಂಪ ಮುಂದೆ ಆಯ್ತು. ಹೆಂಗೆ ಅವ್ರ ದಾಸವಾಗದಂಗೆ ಇವ್ರದ್ದೊಬ್ಳದ್ದು ಆದರೆ ಸಾಕು. ಇನ್ನೇನು ಆಗುತ್ತಾ ಹೊಲ್ಟವ್ರೆ. ಅದಕ್ಕೆ ಇಲ್ಲಿ ದೇವ್ರಿಗೆ ಕೈ ಮುಗ್ದು ಹೋಗಕ್ಕೆ ಮನೆ ದೇವರಿಗೆ ಇಲ್ಲಿಗೆ ಬಂದವ್ರೆ. ಮನೆ ದೇವ್ರಿಗೆ ಕೈ ಮುಗ್ದು ಹೋದ್ರೆ ವಾಸಿ ಅಂತ ಹೇಳಿ ಎಲ್ಲೋದ್ರೂ ಮನೆ ದೇವ್ರಿಗೆ ಕೈ ಮುಗ್ದು ಹೋಗ್ತಾರಲ್ಲ ಎಲ್ಲನ. ಅದಕ್ಕೆ ನೋಡ್ತಾ ಇರ್ರಿ ಅಂತ ಮಗು ಆಗ್ಬೋದು, ಏನಾಗಬಹುದು ಮುಂದೆ, ಇನ್ನು ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಯಾವುದೇ ತೊಂದರೆ ಆಗ್ದಂಗೆ ಸುಖವಾಗಿ ಗಿರ್ಜಿಂಬಿಗೇರ್ಗಾಗಲಿ ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡಿ. ಪಾಪ ಗಂಡ ಹೆಂಡತಿ ತುಂಬ ಭಯ ಪಡ್ತಾ ಇದ್ದಾರೆ. ಅವಳು ಯಾಕಂದರೆ ಮೊದಲನೇ ಇರ್ಗೆ ಅಲ್ಲ, ಅದಕ್ಕೆ ತುಂಬ ಭಯ ಪಡ್ತಾ ಇದ್ದಾಳೆ. ಸಿದ್ಲಿಂಗನ ಹಂಗೆ ಆಸ್ಪತ್ರೆ ಅಂದರೆ ಅವನಿಗೂ ತುಂಬ ಭಯ. ಅವನು ತುಂಬ ಎದುರ್ಕೊಂಡಿದ್ದಾನೆ. ಇವಾಗ ಅಮ್ಮಯ್ರ ಮನೆಗೆ ಏನು ಹೋಗಿರಲಿಲ್ಲ. ಅವಳು ಇಲ್ಲೇ ಇದ್ಲು. 9 ತಿಂಗಳವರೆಗೂ ಇಲ್ಲೇ ಇದ್ಲು, ಹೋಗೇ ಇರಲಿಲ್ಲ. ಇವಾಗ ಅವಳು ಮನೆ ದೇವ್ರಿಗೆ ಕೈ ಮುಗ್ದು ಹೋಗಕ್ಕಂತ ಹೇಳಿ ಮತ್ತೆ ಇಲ್ಲಿಗೆ ಬಂದವಳು. ಇಲ್ಲಿಂದಲೇ ಹೋಗ್ತಾಳೆ ನೋಡ್ರಿ. ತವ್ರ ಮನೆಗೆ ಹೋಗೋಕ್ಕೆ ಜಾಸ್ತಿ ಅವಳು ಇಷ್ಟಪಡಲ್ಲ. ಯಾಕಂದರೆ ಸಿದ್ಲಿಂಗ ಸೇನಾಸ್ ನೋಡ್ಕೊಂತಾನಲ್ಲ, ಅದಕ್ಕೆ ಹೊರಟಿದ್ದಾನೆ ಹಾಸ್ಪಿಟ್ಲಿಗೆ. ಎಲ್ಲನ ನಾನು ರೇಖಮ್ಮ ಎಲ್ಲರೂ ಧೈರ್ಯ ಹೇಳಿ ಕಳಿಸ್ತಾ ಇದ್ದೀವಿ. ಧೈರ್ಯವಾಗಿರು, ಏನೂ ಆಗೋದಿಲ್ಲ ಅಂತ ಹೇಳಿ ಧೈರ್ಯ ಹೇಳಿ ಕಳಿಸ್ತಾ ಇದ್ದೀವಿ. ಹೆಂಗ ಸುಖ ಆಗಾದ್ರೆ ಸಾಕು, ಎಂಥದ್ದಾಗುತ್ತೋ ಏನೋ. ಒಟ್ಟಿನಲ್ಲಿ ಆರೋಗ್ಯವಾಗಿ ಚೆನ್ನಾಗಿದ್ರೆ ಸಾಕು, ಯಾವ ಮಗು ಆಗಲೇಳು. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.